ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ 2024-25ನೇ ಸಾಲಿನ ಆಹಾರ ಪೌಷ್ಟಿಕ ಭದ್ರತೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಸಾವಯವ ಮೇಳ ಸಮಾರಂಭ ಜರುಗಿತು. ಸಮಾರಂಭವನ್ನು ವಿಧಾನ ಪರಿಷತ್ನ ಸದಸ್ಯರಾದ PH ಪೂಜಾರವರು ನವಧಾನ್ಯಗಳ ಪ್ರದರ್ಶನ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿಂದಿನ ಕಾಲದಲ್ಲಿ ಬೆಳೆಯುವಂತಹ ಆಹಾರ ಧಾನ್ಯಗಳು ಆರೋಗ್ಯಕರವಾಗಿದ್ದವು. ಅವುಗಳ ಬಳಕೆಯಿಂದ ಯಾವುದೇ ರೋಗ ರುಜಿನಗಳು ಹರಡುತ್ತಿರಲಿಲ್ಲ. ಸಿರಿಧಾನ್ಯಗಳ ಬಳಕೆ ಮಾಡುವಂತೆ ಕರೆ ನೀಡಿದರು. ಇದೇ ಸಮಯದಲ್ಲಿ ಕೃಷಿ ಪ್ರಶಸ್ತಿ ವಿಜೇತರಿಗೆ ರೈತರಿಗೆ ಸನ್ಮಾನಿಸಲಾಯಿತು. ದೇಹಕ್ಕೆ ಅನಾನುಕೂಲವಾಗಿ ದೇಹದ ಎಲ್ಲ ಇಂದ್ರಿಯಗಳು, ಕಣ್ಣು, ಕಾಲು, ಕಿವಿ ಎಲ್ಲಕ್ಕೂ ಕೂಡ ತೊಂದರೆ ಬರುವಂಥ ಅಂಶಗಳನ್ನು ಒಳಗೊಂಡಂಥ ಆಹಾರ ಜಂಕ್ ಫುಡ್ ತಿನ್ಬೇಡ್ರಿ ಅಂತ ಹೇಳ್ತಾರೆ. ಜಂಕ್ ಫುಡ್ ಅಂದರೆ ನಮ್ಮ ಮಕ್ಕಳಿಗೆ ಅದನ್ನ ಕೊಡಿಸ್ತೀವಿ ನಾವು. ಮಹಿಳೆಯರು ಭಾಳ ತಾಯಿದ್ರೆ ಸೇರಿದ್ದೀವಿ. ಇಲ್ಲಿ ಒಂದು ಎರಡು ಇದ್ದು ಅಲ್ಲಿ ಅಂಗಡಿ ಒಳಗೆ, ಬಟ್ ಅವು ಸಾವಯವದಿದ್ದು ಅವು ನಾವು ಕಾಣ್ತಿದ್ದಿಲ್ಲ. ನಮ್ಮ ರೈತರು ಯಾರು ಸಿದ್ದಪಟ್ಟು ನಾವು ನೋಡಿಲ್ಲ. ಅಂಥ ಆಹಾರನೇ ಮಕ್ಕಳಿಗೆ ನಾವು ಕೊಡ್ತೀವಿ. ಮೊದಲು ನಾವು ಸೇವಿಸ್ತೀವಿ. ಬಾಯಿಗೆ ರುಚಿ ಯಾವ್ದು ಇರ್ತೈತೋ ಅದು ತಿನ್ನೋದು. ಕ್ರಿಮಿನಾಶ ಕೊಡುವಂಥ ಈ ರಾಸಾಯನಿಕಗಳಿಂದ ಕೂಡಿದಂಥ ಗೊಬ್ಬರ, ಔಷಧಿ ಸಿಂಪಡಣೆ ಮಾಡಿದಂಥ ಆ ಪೀಕಿನಿಂದ ಉದ್ಭವ ಆಗುವಂಥ ಬೆಳೆ ಏನಿದೆಯಲ್ಲ, ಸದಾಕಾಲ ನನ್ನ ಜೀವಕ್ಕೆ ಕಾಣ್ತದೆ. ಒಂದು ಸಾರಿನ ಎಲ್ಲೂ ಓದಿದ್ದೆ, ಇವತ್ತಲ್ಲ ಒಂದು 35 ವರ್ಷ ಇದು ಪತ್ರಿಕೆಯಲ್ಲಿ ತಾಯಿಯ ಎದೆ ಹಾಲಿನಲ್ಲಿ ವಿಷ ಅಂತ. ಏನು ತಾಯಿ ಎಂದಾದ್ರೆ ವಿಷ ಕೊಡ್ತಾರೆ, ಹಾಲು ಮಗುವಿಗೆ ಕೊಡ್ಬೋದು, ಕಲ್ಪನೆ ಮಾಡ್ತಾರೆ. ಹೃದಯ ವೈಶಾಲ್ಯ ಇರುವಂಥ ಮಕ್ಕಳ ಬಗ್ಗೆ, ಹಡೆದ ಕಂದಮ್ಮಗಳ ಬಗ್ಗೆ ಪ್ರೀತಿಯ ಧಾರೆ ಇರಿಸುವಂಥ ತಾಯಿ ಹೃದಯ ಬೆಳಿಬೇಕು, ದೊಡ್ಡವ ಆಗಬೇಕು, ಚಿಗುರು ಕನಸು ಕಂಡಿದ್ದಾರೆ. ಆ ಮಗು ವಿಷ ಕುಡಿತೈತೆ ಅಂತ ಅನ್ನುವಂಥ ಹೃದಯ ಈ 30 ವರ್ಷ ಇದೆ. ರಾಸಾಯನಿಕ ಹಾಕಿ ಎಲ್ಲ ಸಮಾಜದ ಬಂಧುಗಳೇ, ತಾವು ಸದಾಶಿವ ವಹಿಸಿಕೊಂಡು ಒಳ ಮೀಸಲಾತಿಯನ್ನು ಕೊಡಬೇಕಂತ ಬೇಡಿಕೆ ಮೊದಲಿನಿಂದ ಇದೆ. ನಾನು ಸಹಿತ ವೈಯಕ್ತಿಕವಾಗಿ ಮಾದಿಗ ಸಮಾಜದ ಪರವಾಗಿದ್ದವನು. ಭಾಳ ಮಂದಿಗೆ ಗೊತ್ತಿದೆ. ಯಾಕಂದರೆ ನಿಜವಾಗಿ SCಯಲ್ಲಿ ಅನ್ಯಾಯ ಅದು ಮಾಡಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡಿದ್ದೀನಿ. ನಿಮ್ಮ ಪರವಾಗಿದ್ದವ. ಅದಕ್ಕೆ ದಯಮಾಡಿ ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಯ್ತು. ಅವರು ಸಹಿತ ನಿಮ್ಮ ಪರವಾಗಿಲ್ಲ. ನಡೆದಿದೆ ವಿಷಯ, ಇದು ಡಿಸ್ಕಸ್ ಆಗಿದೆ ಮೊನ್ನೆ. ಅವರು ನಿಮ್ಮ ಪರವಾಗಿದ್ದಾರೆ. ನಾನು ಅವರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯಕ್ಕೆ ಮತ್ತು ನಿಮ್ಮ ಎಲ್ಲ ಸಮಾಜಕ್ಕೆ ಒಳ ಮೀಸಲಾತಿ ಕೊಡ್ರಿ ಅಂತ ನಮ್ಮ ಪ್ರಬೋದೆಲ್ಲ ಒತ್ತಾಯವನ್ನು ಮಾಡಿ
ನ್ಯಾಯ ಸಿಗುವ ಹಾದಿಯಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.